ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ರೈತರು ಅಹೋರಾತ್ರಿ ಧರಣಿಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಸ್ತಾ ಇದ್ದು ಈಗ ರೈತರ ತಾಳ್ಮೆ ಕಟ್ಟೆ ಹೊಡೆದಿದೆ. ಕಬ್ಬು ನಿಗದಿತ ಬೆಲೆಗೆ ಆಗ್ರಹಿಸಿ ಇವತ್ತು ಹುಕ್ಕೇರಿ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ವ್ಯಾಪಾರಸ್ಥರು. ಆಮೇಲೆ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿಗೆ ಕೂಡ ನಿರ್ಧಾರ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗ್ತಕ್ಕಂಥ ಸಾಧ್ಯತೆ. ನಿಮಗೆ ರಾಯಭಾಗ, ಕುಡಚಿ, ಅಥಣಿ ಮುಂತಾದ ಭಾಗದಲ್ಲಿ ಅಂದರೆ ನಿಮಗೆ ಬೆಳಗಾವಿನಲ್ಲಿ ವಿಪರೀತ ಶುಗರ್ ಫ್ಯಾಕ್ಟ್ರಿಗಳಿದೆ ಬಿಡಿ, ಅದು ಎಲ್ಲ ಪ್ರಭಾವಿಗಳ ಮಾಲೀಕತ್ವದಲ್ಲೇ ಇದೆ. ಅವರಿಗೆ ಕಬ್ ಸಪ್ಲೈ ಮಾಡ್ತಾರೆ. ಮೊದಲನೇದಾಗಿ ಇವಾಗ ಸದ್ಯಕ್ಕಿರೋದು 2,500 ಟನ್ ಕಬ್ಗೆ, ಅದನ್ನು ಕರೆಕ್ಟಾಗಿ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇಲ್ಲ. ಅದನ್ನು 3,500 ಏರಿಸ್ಬೇಕು. ನೋಡಿ ಅಲ್ಲಿ ಜನ ಸೇರಿರೋದು ನೋಡಿ, ರೈತರು ತಮಾಷೆ ಮಾತಲ್ಲ. ಈ ಪರಿಪ್ರಮಾಣದಲ್ಲಿ ರೈತರು ಸೇರ್ತಾರೆ ಅಂದರೆ ಈ ಕಿಚ್ಚು ರಾಜ್ಯವ್ಯಾಪಿ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಕಾಣಿಸ್ತಾ ಇರುವಂತಹ ಚಿತ್ರಣ ನೋಡ್ತಾ ಇದ್ರೆ ನಮಗೆ ಹಂಗೆ ಅನಿಸ್ತಾ ಇದೆ. ಆಮೇಲೆ ಅತಿ ಹೆಚ್ಚು ಕಬ್ಬನ್ನು ಬೆಳೆಯೋದು ಯಾವ ಜಿಲ್ಲೆ ಕೇಳಿದ್ರೆ ಬೆಳಗಾವಿ. ಅತಿ ಹೆಚ್ಚು ಕಾರ್ಖಾನೆಗಳಿರೋದು ಯಾವ ಜಿಲ್ಲೆ ಕೇಳಿದ್ರೆ ಬೆಳಗಾವಿ. ಆಮೇಲೆ ರಾಜಕಾರಣಿಗಳ ಅತಿ ಹೆಚ್ಚು ಒಡೆತನ ಇರೋದು ಎಲ್ಲಿ ಕೇಳಿದ್ರೆ ಅಲ್ಲೇ. ಹಾಗೆ ನೋಡಕ್ ಹೋದ್ರೆ ಮಂಡ್ಯ ಭಾಗದಲ್ಲೂ ಕೂಡ ನಿಮಗೆ ಕಬ್ಬನ್ನ ವಿಪರೀತ ಬೆಳೀತಾರೆ, ಆದರೆ ಬೆಳಗಾವಿಗಿಂತ ಕಡಿಮೆ. ಜೊತೆಗೆ ಮಂಡ್ಯ ಭಾಗದ ಶುಗರ್ ಫ್ಯಾಕ್ಟ್ರಿಗಳಿಗೇನು ಕಬ್ಬು ಹಾಕ್ತಾರಲ್ಲ, ಪೇಮೆಂಟ್ ಕರೆಕ್ಟಾಗಿ ಆಗುತ್ತೆ, ಆನ್ ಟೈಮ್ ಆಗುತ್ತೆ. ಅಲ್ಲೇ ಆಗ್ತಾ ಇಲ್ಲ. ನಿಮಗೆ ಜಾರಕಿಹೊಳಿ ಬ್ರದರ್ಸ್ ಮಾಲೀಕತ್ವ, ಲಕ್ಷ್ಮಣ ಸವದಿ ಮಾಲೀಕತ್ವ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಲೀಕತ್ವ, ಕತ್ತಿ ಅವರ ಮಾಲೀಕತ್ವದಲ್ಲೇ ಇರೋದು. ಸೊ ಇದು ಸಮಸ್ಯೆಗಳಾಗಿರೋದು. ನಾವು ಹೇಳ್ತಾ ಇದ್ವಿ ನಿಮಗೆ, ಈ ಹೋರಾಟ ರಾಜ್ಯವ್ಯಾಪಿ ವಿಸ್ತರಣೆ ಆಗುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ ಅಂತ. ಕಬ್ಬು ನಿಗದಿತ ಬೆಲೆಗೆ ಆಗ್ರಹಿಸಿ ಅಹೋರಾತ್ರಿ ಸತ್ಯಾಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ರೈತರು. ಅಥಣಿ ಪಟ್ಟಣದಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ರೈತರು ಮುಂದಾದ್ರು, ನಡೆಸಿದ್ರು ಕೂಡ. ರೈತ ಸಂಘಟನೆಯಿಂದ ಈ ಪ್ರತಿಭಟನೆ ಆಯಿತು. ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿಯನ್ನು ತಡೆದು, ಅಂದರೆ ಒಂದು 3-4 ಜಿಲ್ಲೆಗಳಿಗೆ ಈ ರಾಜ್ಯ ಹೆದ್ದಾರಿ ಸಂಪರ್ಕವನ್ನು ಕೊಡುತ್ತೆ, ಅದನ್ನೇ ಸ್ಟಾಪ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ, ಕಾರ್ಖಾನೆ ಅವ್ರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. DC ಈ ಹಿಂದೆ ಹೇಳಿದ್ರು ಅಲ್ಲಿ 3,200 ರೂಪಾಯಿ ಹೆಂಗಾದರೂ ಮಾತಾಡಿಸ್ಕೊಡಿಸ್ತೀನಿ ಅಂತ. ಬಟ್ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಆಮೇಲೆ ಇದು ಫಸ್ಟ್ ಟೈಮ್ ಸಮಸ್ಯೆ ಅಲ್ಲ, ಕಳೆದ 5-6 ವರ್ಷಗಳಿಂದ ಬೆಳಗಾವಿಯ ಸುವರ್ಣಸೌಧದ ಸೆಷನ್ ನಡಿಬೇಕಾದ್ರೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದರೂ ಒಂದ್ಸಲ ಭಾಳ ದೊಡ್ಡ ಹಂಗಾಮ ಆಗಿತ್ತು. ಆದರೂ ರೈತರಿಗೆ ಯಾರೂ ನೆರವು ಆಗ್ತಿಲ್ಲ.